ಓಕೆ, ನಾವಿವಾಗ ತೊಗೆಂದಾಯ್ ರೀಚ್ ಆದ್ವಿ. ರೋಪ್ ವೇ ಇಂದ ಇಳಿದ್ವಿ, ನೋಡಿದ್ರಲ್ಲ. ಇವಾಗ ಲೇಕ್ ಅಶಿಗೆ ಬಂದಿದೀವಿ. ಸೊ ಲೇಕ್ ಅಶಿಯಿಂದ ನಾವು ಪೈರೇಟ್ ಶಿಪ್ ಕ್ರೂಸ್ ರೈಡ್ ತಗೋತಾ ಇದೀವಿ. ನನ್ ಮುಂದ್ಗಡೆ ಶಿಪ್ ಕ್ರೂಸ್ ನಿಂತಿದೆ, ನೋಡ್ತೀರಾ ವ್ಯೂ ಹೇಗಿದೆ ಅಂತ. ಲೇಕ್ ಅಶಿದು ತೋರಿಸ್ತೀನಿ ನೋಡಿ. ಸುತ್ತಲೂ ಹಸಿರಾದ ಬೆಟ್ಟಗಳು. ಸೊ ಬೆಟ್ಟದ ಮಧ್ಯ ಲೇಕ್ ಅಲ್ಲಿ ಕ್ರೂಸ್ ರೈಡ್ ನ ಮಾಡೋಣ ಬನ್ನಿ. ಪೈರೇಟ್ ಶಿಪ್ ಕ್ರೂಸ್ ನ ಎಂಟ್ರಿ ಮಾಡೋಣ, ನೋಡೋಣ ಒಳಗಡೆ ಹೇಗಿರುತ್ತೆ ಅಂತ. ಕ್ರೂಸ್ ರೈಡ್ ಸ್ಟಾರ್ಟ್ ಆಯ್ತು. ಸೊ ಬನ್ನಿ ಹಾಗೆ ಒಂದು ರೌಂಡ್ ಹಾಕೊಂಡ್ ಬರೋಣ. ಸಖತ್ ದೊಡ್ಡದಾಗಿದೆ. ಸೊ ಇಲ್ಲಿ ಮುಂದೆ ಸ್ಪೆಷಲ್ ಕ್ಯಾಬಿನ್ ಇದೆ, ಫಸ್ಟ್ ಕ್ಲಾಸ್ ಟಿಕೆಟ್. ಇದು ಎಕಾನಮಿ. ಇಲ್ಲೇ ಲಿಫ್ಟ್ ಕೂಡ ಇದೆ ಹೋಗೋದಕ್ಕೆ. ಸೊ ಹೀಗೆ ಕೆಳಗಡೆ ಬಂದ್ರೆ ಎಂಟ್ರೆನ್ಸ್ ಡೋರ್. ಅಂಡ್ ಇಲ್ಲಿ ಬೆವರೇಜಸ್ ಕೌಂಟರ್ ಕೂಡ ನೋಡಕ್ ಸಿಗುತ್ತೆ. ಫುಡ್ ಡ್ರಿಂಕ್ ಜೊತೆ ಎಂಜಾಯ್ ಮಾಡ್ಕೊಂಡು ಕ್ರೂಸ್ ರೈಡ್ ಎಂಜಾಯ್ ಮಾಡ್ಬೋದು. ಇವಾಗ ಮೇಲ್ಗಡೆ ಜಾಗ ಬಂದಿದ್ದೇವೆ. ಕ್ರೂಸ್ ಓಹೋ ಸಕ್ಕತ್ತಿದೆ ಮಾತ್ರ. ಪೈರೇಟ್ ಕ್ರೂಸ್ ಟಾಪ್ ವ್ಯೂ. A small foyer gate is produced in late element ordering. Produced is enshrined as the guardian king. ಸೊ ಇನ್ನು ಮೇಲೆ ಹೋಗೋಣ ಬನ್ನಿ. ಕ್ವೀನ್ ಅಶಿನೋಕೋ ಅವರ ಹೆಸರಲ್ಲಿರೋದು. ಜಪಾನ್ ಫ್ಲಾಗ್ ಕಾಣ್ತಾ ಇದೆ.
ಕ್ರೂಸ್ ಶಿಪ್ ರೈಡ್ ಮಾತ್ರ ಸಕ್ಕದಾಗಿತ್ತು. ನೋಡ್ಬೋದು ನೀವು, ಸುತ್ತ ಗ್ರೀನ್ ಮೌಂಟೇನ್ಸ್. ಸೊ ಈ ಮೌಂಟೇನ್ಸ್ ಮಧ್ಯ ಕ್ರೂಸ್ ರೈಡ್ ಬಂದ್ವಿ. ಇದಂತೂ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್, ಮಾತ್ರ ಸಕ್ಕದಾಗಿತ್ತು. ನೀವೇನಾದ್ರೂ ಕೊನೆ ಕಡೆ ಬಂದ್ರೆ ಕ್ರೂಸ್ ರೈಡ್ ಶಿಪ್ ಮಾತ್ರ ಮಿಸ್ ಮಾಡ್ಲೇಬೇಕು. ಓಕೆ, ಪೈರೇಟ್ ಶಿಪ್ ಇಂದ ನಾವೀಗ ಕೊನೆ ಮಚಿಕು ರೀಚ್ ಆದ್ವಿ, ಪೋರ್ಟು. ಸೊ ಇದಾಗಿತ್ತು ಹಕೋನೆ ಟ್ರಿಪ್ ಡೇ 1 ಬ್ಲಾಗ್. ಈ ಬ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇದರದ್ದು ಪಾರ್ಟ್ 2 ಕೂಡ ಬರುತ್ತೆ. ನಾಳೆ ಎಲ್ಲೆಲ್ಲಿ ಹೋಗ್ತೀವಿ ಅಂತ ತಿಳಿಸ್ತೀನಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್, ಸಬ್ಸ್ಕ್ರೈಬ್ ವುಡೋಫೈಲ್ ಕನ್ನಡ. ನಮಸ್ಕಾರ.